ಸಿಲಿಕಾನ್ ಸಿಟಿ ಬೆಂಗಳೂರಿನ ಕೆಲವು ಪಾರ್ಕ್ಗಳಲ್ಲಿ ಇತ್ತೀಚೆಗೆ ಬೀದಿ ಕಾಮಣ್ಣರ ಕಾಟ ಜಾಸ್ತಿ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದರೆ ಈ ಸಂಜೆ ಆಗ್ಬಿಟ್ರೆ ಪಾರ್ಕ್ನಲ್ಲಿ ಮಹಿಳೆಯರು, ಮಕ್ಕಳು, ಹಿರಿಯರು ಓಡಾಡೋದಕ್ಕೂ ಕೂಡ ಹೆದರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದನ್ನು ದೂರ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬೆಂಗಳೂರಿನ ಆ ಭಾಗದ ಪಾರ್ಕ್ನಲ್ಲಿ ಒಂದು ವಿಶಿಷ್ಟ ಕ್ರಮದ ಮೊರೆ ಹೋಗಲಾಗಿದೆ. ಹಾಗಾದರೆ ಆ ಪಾರ್ಕು ಯಾವುದು? ಅಲ್ಲಿ ಮಹಿಳೆಯರು ಮತ್ತು ಹಿರಿಯರು ಮಕ್ಕಳ ಸುರಕ್ಷತೆಗಾಗಿ ತೆಗೆದುಕೊಂಡಂತಹ ಕ್ರಮ ಏನು? ಬನ್ನಿ ನೋಡ್ಕೊಂಡು ಬರೋಣ. ಇಂದಿರಾನಗರ ಬಿಬಿಎಂಪಿ ಪಾರ್ಕ್ನಲ್ಲಿ ಹೊಸ ರೂಲ್ಸ್. ಜಾಗಿಂಗ್ ಮಾಡಂಗಿಲ್ಲ, ಗೇಮಿಂಗ್ ಬ್ಯಾನ್. ಎದುರು ಬದುರಾಗಿ ವಾಕ್ ಮಾಡುವುದು ನಿಷೇಧ. ಟ್ರಾಫಿಕ್ ಜಂಜಾಟ, ರಣ ಬಿಸಿಲಿಗೆ ಬೆಂಗಳೂರಿಗರು ರೋಸಿ ಹೋಗಿದ್ದಾರೆ. ಜನರಿಗೆ ಆರೋಗ್ಯ ಸಮಸ್ಯೆ ಕಾಡ್ತಿದೆ. ಬೊಜ್ಜು ಕರಗಿಸೋಕೆ ಜನರು ಬೆಳಿಗ್ಗೆ ಮತ್ತು ಸಂಜೆ ಪಾರ್ಕ್ನಲ್ಲಿ ಜಾಗಿಂಗ್ ಮಾಡೋದು ಸಾಮಾನ್ಯ. ಆದರೆ ಇಂದಿರಾನಗರದ ಬಿಬಿಎಂಪಿಯ ಪಾರ್ಕ್ನಲ್ಲಿ ಜಾಗಿಂಗ್ ನಿಷೇಧ ಹೇರಲಾಗಿದ್ದು, ವಾಕಿಂಗೂ ರೂಲ್ಸ್ ಮಾಡಲಾಗಿದೆ. ಪಾರ್ಕ್ನಲ್ಲಿ ನೋ ಜಾಗಿಂಗ್, ಕ್ಲಾಕ್ ವೈಸ್ ಡೈರೆಕ್ಷನ್, ನೋ ಗೇಮಿಂಗ್ ಆಕ್ಟಿವಿಟೀಸ್ ಎಂದು ಬೋರ್ಡ್ ಹಾಕಲಾಗಿದೆ. ಈ ಪಾರ್ಕ್ನಲ್ಲಿ ಹೆಣ್ಣು ಮಕ್ಕಳು ವಾಕ್ ಮಾಡುವಾಗ ಕೆಲ ಪುರುಷರು ಕೆಟ್ಟ ಉದ್ದೇಶದಿಂದಲೇ ವಿರುದ್ಧ ದಿಕ್ಕಿನಲ್ಲಿ ವಾಕ್ ಮಾಡ್ತಿದ್ರಂತೆ. ಇದರಿಂದ ಮಹಿಳೆಯರು ಮುಜುಗರಕ್ಕೆ ಒಳಗಾಗ್ತಿದ್ರು. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕೆಲವರು ಅಳಲು ತೋಡಿಕೊಂಡಿದ್ರು. ಎದುರು ಬದುರಾಗಿ ವಾಕ್ ಮಾಡೋದಕ್ಕೆ ನಿಷೇಧ ಹೇರಿದ್ದು, ಪಾರ್ಕ್ನಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಮಾತ್ರ ವಾಕ್ ಮಾಡುವಂತೆ ನಿಯಮ ಮಾಡಲಾಗಿದೆ. ಜೊತೆಗೆ ವೆಸ್ಟರ್ನ್ ಡ್ರೆಸ್ ಸಹ ಹಾಕದಂತೆ ಸೂಚನೆ ನೀಡಲಾಗಿದೆಯಂತೆ. ಹೊಸ ನಿಯಮದಿಂದ ಸುರಕ್ಷತೆ, ಭದ್ರತೆಯ ಭಾವನೆ ಹೆಚ್ಚಾಗಲಿದೆ ಅಂತ ಮಹಿಳೆಯರು ಫುಲ್ ಖುಷ್ ಆಗಿದ್ದಾರೆ. ಕ್ಲಾಕ್ ವೈಸ್ ವಾಕಿಂಗ್ ಹೋಗೋರು ಕ್ಲಾಕ್ ವೈಸ್ ಹೋಗಬೇಕು. ಸೇಫ್ಟಿ ಬೇಕು. ಲೇಡೀಸ್ ಬರ್ತಾರೆ, ಜೆಂಟ್ಸ್ ಬರ್ತಾರೆ, ಅವ್ರಿಗೆ ಲೇಡೀಸ್ ಜೆಂಟ್ಸ್ ಟಚ್ ಆಗಲ್ಲ. ಒಂದು ಸೇಫ್ಟಿ ಇರುತ್ತೆ. ಮಕ್ಕಳಿಗೆ ಕೇಳೋಕ್ಕೆ ಜಾಸ್ತಿ, ಆಟ ಆಡೋಕ್ಕೆ ಜಾಸ್ತಿ ಇದು ಇದೆ. ಆಮೇಲೆ ವರ್ಕೌಟ್ ಮಾಡ್ಬೋದು. ಸಮ್ ಪೀಪಲ್ಸ್ ಜಾಗಿಂಗ್ ಮಾಡಿದರೆ ವಾಕಿಂಗ್ ಹೋಗೋರಿಗೆ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ ವಾಕಿಂಗ್ ಹೋಗಿದರೆ ಚೆನ್ನಾಗಿರುತ್ತೆ. ಯಾರಿಗೆ ಏನೂ ಡಿಸ್ಟರ್ಬ್ ಆಗಬೇಡ, ಆರಾಮಾಗಿ ಹೋಗಬೇಕು. ಅದಕ್ಕೆ ಈ ಥರ ಮಾಡ್ತಾರೆ. ವೆಸ್ಟರ್ನ್ ಡ್ರೆಸ್ಸಸ್ ಬೇಡ. ಯಾಕೆಂದರೆ ಎಲ್ಲರೂ ಬರ್ತಾರೆ, ಎಲ್ಲರೂ ನೋಡ್ತಾರೆ, ವಾಕಿಂಗ್ ಬರ್ತಾರೆ. ಓಲ್ಡ್ ಪೀಪಲ್ ಇರ್ತಾರೆ, ಮೈಂಡ್ ರಿಲ್ಯಾಕ್ಸೇಷನ್ಗೆ ಬರ್ತಾರೆ ಇಲ್ಲಿ. ಅದಲ್ಲಿ ವೆಸ್ಟರ್ನ್ ಡ್ರೆಸ್ ಥರ ನೋಡಿದರೆ ಡಿಸ್ಟರ್ಬ್ ಆಗುತ್ತೆ. ಆ ಥರ ಇರಬೇಡ ಅಂತ ರೂಲ್ಸ್ ಇದೆ. ಅದು ರೂಲ್ಸ್ ಒಳ್ಳೆಯದು, ಇದೇ ಬೆಸ್ಟ್ ಇರೋದು. ಈ ಪಾರ್ಕ್ಗೆ ಹಿರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ವಾಕಿಂಗ್ ಮಾಡುವಾಗ ಬೇರೆಯವರು ಜಾಗಿಂಗ್ ಮಾಡಿದ್ರೆ ವಾಕಿಂಗ್ ಮಾಡೋದಕ್ಕೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಜಾಗಿಂಗ್ ಮಾಡೋದಕ್ಕೂ ನಿಷೇಧ ಹೇರಲಾಗಿದೆ. ಕ್ಲಾಕ್ ವೈಸ್ ಅಂದ್ರೆ ಒಂದು ಡಿಸಿಪ್ಲಿನ್ ಇರ್ತದೆ ಮೇಡಮ್. ಸೀನಿಯರ್ಸು ಎಲ್ಲ ಇರ್ತಾರೆ. ಅವರು ವಾಕ್ ಮಾಡಬೇಕಾದ್ರೆ ಆಪೋಸಿಟ್ ಡೈರೆಕ್ಷನಲ್ಲಿ ಬಂದರೆ ಅವ್ರಿಗೆ ತೊಂದರೆ ಆಗ್ತದೆ. ಆಮೇಲೆ ಜೆಂಟ್ಸ್ ಒಂದು ಲೈನಾಗಿ ಹೋಗ್ತಿರ್ತಾರೆ. ಲೇಡೀಸ್ ಅವರು ಉಲ್ಟಾ ಬಂದರೆ ಸ್ವಲ್ಪ ಡಿಕ್ಕಿ ಹೊಡೆಯೋ ಚಾನ್ಸಸ್ ಇರ್ತದೆ. ಆಮೇಲೆ ಮಕ್ಕಳು ಕೂಡ ಬಂದು ಅಡ್ಡ ಬರೋ ಚಾನ್ಸಸ್ ಇರ್ತದೆ. ಅದಕ್ಕೆ ಕ್ಲಾಕ್ ವೈಸ್ ಮಾಡಿದ್ರೆ ಒಂದು ಡಿಸಿಪ್ಲಿನಾಗ ಎಲ್ಲರೂ ನೀಟಾಗಿ ವಾಕ್ ಮಾಡ್ತಾರೆ ಮೇಡಮ್. ಅದಕ್ಕೋಸ್ಕರ ಈ ರೂಲ್ಸ್ ಮಾಡಿದ್ದಾರೆ ಮೇಡಮ್. ಎಲ್ಲ ಈ ಪಾರ್ಕಾಗೆಲ್ಲ ಡಿಸಿಪ್ಲಿನಾಗ ಬರ್ತಾರೆ ಮೇಡಮ್. ಎಲ್ಲ ಫ್ಯಾಮ್ಲೀಸ್ ಎಲ್ಲ ಬರ್ತಾರೆ, ಚೂಡಿದಾರ್ ಹಾಕೊಂಡ್ಬರ್ತಾರೆ, ಜಾಗರ್ಸ್ ಹಾಕೊಂಡ್ಬರ್ತಾರೆ. ಎಲ್ಲ ಡಿಸಿಪ್ಲಿನ್ ಡ್ರೆಸ್ಸಿಂಗ್. ನಾನು ಬೆಂಗಳೂರಿಗೆ ಬಂದು ಒಂದು 20 ವರ್ಷ ಆಯಿತು. ಇದೇ ಪಾರ್ಕಲ್ಲಿ ವಾಕ್ ಮಾಡ್ತೀನಿ. ಬಟ್ ತುಂಬ ಡೀಸೆಂಟಾಗಿ ಇದ್ದಾರೆ ಎಲ್ಲರೂ. ನೀಟಾಗಿ ರೂಲ್ಸ್ ಎಲ್ಲ ಫಾಲೋ ಮಾಡ್ತಾರೆ. ಚೆನ್ನಾಗಿದೆ ಮೇಡಮ್, ಇದು ಬೆಸ್ಟ್. ಇನ್ನು ಪಾರ್ಕ್ನಲ್ಲಿ ಗೇಮಿಂಗ್ ಆಕ್ಟಿವಿಟೀಸ್ ಬ್ಯಾನ್ ಮಾಡಲಾಗಿದೆ. ಈ ರೀತಿಯ ನಿಯಮದಿಂದ ಪಾರ್ಕ್ನಲ್ಲಿ ನೆಮ್ಮದಿಯಾಗಿ ವಾಕ್ ಮಾಡಬಹುದು ಅನ್ನೋದು ಸ್ಥಳೀಯರ ಅಭಿಪ್ರಾಯವಾಗಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.